ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನೋಡಿ, ಇವತ್ತು ಸತತವಾಗಿ 4ನೇ ಬಾರಿ ನಮ್ಮ ಮನೆಗೆ ಚಿರತೆ ದಾಳಿ ಮಾಡಿ ಬರೀ ಕೈಲಿ ಹೋಗಿದೆ ಇವತ್ತು. ಅಂದರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೋಗಿರೋದು ಇವತ್ತೇ. ಪ್ರತಿ ಸಲ 3 ಸಲ ದಾಳಿ ಮಾಡಿದಾಗೂ 3 ಸಲ 3 ನಾಯಿ ಮರಿ ಎತ್ಕೊಂಡು ಹೋಗಿತ್ತು, ನಾಯಿಗಳನ್ನ ಎತ್ಕೊಂಡು ಹೋಗಿದೆ. ತುಂಬ ಬಲಾಢ್ಯವಾಗಿ ಚೆನ್ನಾಗಿರೋ ನಾಯಿಗಳನ್ನ ಎತ್ಕೊಂಡು ಹೋಗಿದೆ. ಅದು ಕನ್ಫರ್ಮು, ಈ ಮನೆ ಹತ್ರ ಬಂದರೆ 100% ನಾಯಿಗಳು ಸಿಗುತ್ತೆ ಅಂತೇಳಿ. ಒಂದು 15 ದಿವಸ ಮುಂಚೆ ತೇವ ಆಗಿತ್ತಲ್ಲ, ಹೊಲದಲ್ಲೆಲ್ಲ ಓಡಾಡಿತ್ತು. ನನಗೆ ಡೌಟ್ ಇತ್ತು, ಸೊ ಇಷ್ಟು ಬೇಗ ಅಟ್ಯಾಕ್ ಮಾಡುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಅಟ್ಲೀಸ್ಟ್ ಬಂದರೆ 1 ತಿಂಗಳು 2 ತಿಂಗಳು ಇಷ್ಟು ಥರ ಗ್ಯಾಪ್ ಕೊಟ್ಕೊಂಡೇ ಬರುತ್ತದು. ಭಾಳ ಅಲರ್ಟ್ ಆಗಿರುತ್ತೆ. 2ನೇ ಸಲ ಅಟ್ಯಾಕ್ ಮಾಡಿದಾಗ ನಾನು ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು, ಸೊ ಅವರು ನಮ್ಮ ಸಹಕಾರ ಮತ್ತು ನಮ್ಮೂರಿನ ಸಹಕಾರ ಎಲ್ಲ ತೊಗೊಂಡು ಬೋನ್ ತೊಗೊಂಬಂದಿಟ್ಟಿದ್ರು. ನಾಯಿ ಕಟ್ಟಿದ್ವಿ, ಕೋಳಿ ಕಟ್ಟಿದ್ವಿ, ಏನು ಕಟ್ಟಿದ್ರು ಬೀಳಲಿಲ್ಲ. ಯಾಕೆಂದರೆ ಅಷ್ಟು ಅಲರ್ಟ್ ಆಗಿದೆ. 2 ತಿಂಗಳು, ಒಂದು 6 ತಿಂಗಳು ಮುಂಚೆ ನಮ್ಮ ಭಾಗದಲ್ಲೇ ಗೊಲ್ರಟ್ಟಿಯಲ್ಲಿ ಕರಿಯಮ್ಮ ಅನ್ನೋ ಮಹಿಳೆನ ಕೊಂದು ಹಾಕಿತ್ತು. ಆ ಥರ ಚಿರತೆಗಳು ಭಾಳಷ್ಟು ಇದ್ದಾವೆ ಇಲ್ಲಿ. ಅದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಈಗ ಮಕ್ಕಳು ಮರಿ ಇರ್ತವೆ, ಒಂಟಿ ಮನೆಗಳು, ಮತ್ತು ಅಕ್ಕಪಕ್ಕ ತುಂಬ ಊರುಗಳಿದೆ. ಹಸುಗಳು, ದನಗಳು, ಕರುಗಳು, ಮತ್ತು ಈ ಮೇಕೆ ಮೇಯಿಸೋರು, ಕುರಿ ಮೇಯಿಸೋರು ಎಲ್ಲ ಇರ್ತಾರೆ. ಇವ್ರಿಗೆಲ್ಲ ಪ್ರಾಣಕ್ಕೆ ಬೆಲೆ ಭಾಳಷ್ಟು ಇರುತ್ತೆ. ಅರಣ್ಯ ಇಲಾಖೆ ದಯಮಾಡಿ ಇದನ್ನು ಪರಿಗಣನೆಗೆ ತೊಗೊಂಡು ಒಂದು ಆ್ಯಕ್ಷನ್ ತೊಗೋಬೇಕು. ಪಾಪ ನೀವು ಮಾಡ್ತಿರ್ತೀರ, ಎಷ್ಟು ಅಂತ ಮಾಡೋಕ್ಕಾಗತ್ತೆ. ಅದು ನಿಮ್ಗೆ ಹೇಳ್ಬಿಟ್ಟು ಬರೋಲ್ಲ, ಅಥವಾ ನಿಮಗೆ ನೀವೇನು ನಮ್ಮ ಮನೆಗಳ ಅಡ್ರೆಸ್ ಕೊಟ್ಟಿರಲ್ಲ, ಇಲ್ಲಿ ಬರುತ್ತೆ ನೋಡಿ ಇಟ್ಕೊಳ್ಳಿ ಅಂತ ಹೇಳಿ. ಬಟ್ ಅನಿವಾರ್ಯ ಇದಾಗುತ್ತೆ. ನಾವು ಎಷ್ಟು ನಾಗರಿಕರು ಹುಷಾರಾಗಿರ್ತೀವೋ ದನ ಕುರಿ ಕಾಯೋರು, ಅಷ್ಟು ಒಳ್ಳೆಯದೇ ನಮ್ಮ ಪ್ರಕಾರ. ಸಮಸ್ಯೆ ಏನಪ್ಪ ಆಯಿತು ಅಂದರೆ, ನಮ್ಮ ಶಿವಗಂಗೆ ಬೆಟ್ಟದಲ್ಲಿ ಆವಾಗಿನ ಕಾಲಕ್ಕೆ 90-92ನೇ ಇಸ್ವಿಲಿ ಮರಗಳು ಹಾಕಿದ್ರು. ಆ ಮರಗಳು ಬರೀ ಏನು ನೀಲಗಿರಿ ಮರ, ಯೂಪ್ಲೇಸು ಈ ಥರ ಹಾಕ್ಬಿಟ್ಟಿದ್ದಾರೆ. ಅದು ಫಲಗಳು ಬಿಡೋಲ್ಲ. ಏನಪ್ಪ ಅಂದರೆ, ಫಲ ಬಿಡು ಹಣ್ಣು ಸಿಕ್ಕಿದಾಗ ಬೇರೆ ಪ್ರಾಣಿಗಳು ಬಂದು ವಾಸ ಮಾಡ್ತವೆ. ವಾಸ ಮಾಡಿದಾಗ ಅದಕ್ಕೆ ಚಿರತೆಗೆ ಅಥವಾ ಹುಲಿಗೆ, ಸಿಂಹಕ್ಕೆ, ಕಾಡು ಪ್ರಾಣಿಗಳಿಗೆ ಆಹಾರ ಅಲ್ಲೇ ತಯಾರಾಗುತ್ತೆ. ಅಲ್ಲೇ ಆಹಾರ ತಯಾರಾದಾಗ ಅವು ಕೆಳಗಡೆ ಇಳಿದು ಬರೋಲ್ಲ. ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಮ ಕಾಡು ಉಳ್ಸೋಕ್ಕಾಗಿಲ್ಲ. ಉಳ್ಸೋಕ್ಕೆ ಬರೀ ನೀಲಗಿರಿ ಮರ ಏನು ಉಳ್ಸೋಕ್ಕಾಗುತ್ತೆ? ಹಣ್ಣಿನ ಮರ ಇದ್ದರೆ ಬೇರೆ ಪ್ರಾಣಿಗಳು ವಾಸ ಮಾಡ್ತವೆ. ಅದನ್ನು ಕೊಂದು ಅಲ್ಲೇ ತಿಂದುಬಿಟ್ಟು ಅದು ಇರುತ್ತೆ, ಕೆಳಗಡೆ ಬರೋಲ್ಲ. ಇದಕ್ಕೆ ಕಾರಣೀಭೂತರು ನಾವು ಸಹ. ಅರಣ್ಯ ಇಲಾಖೆಯಲ್ಲಿ ಆವಾಗಿನ ಕಾಲಕ್ಕೆ ಮರಗಳು ಮಾಡಿದ್ರಲ್ಲ, ಅದು ಸಮಸ್ಯೆನೇ. ಇದು ಎಷ್ಟು ಅಲರ್ಟ್ ಆಗಿರುತ್ತೆ ಅಂದರೆ ನೋಡಿ, ಒಬ್ಬ 10 ಮನುಷ್ಯನ ಶಕ್ತಿ ಅದಕ್ಕಿರುತ್ತೆ. ಒಂದು 4 ಅಡಿ ಇದೆ ಸ್ವಾಮಿ ಅದು ಚಿರತೆ. ನೋಡ್ರಿ, ಬೆಚ್ಚಿ ಬಿದ್ದುಬಿಡ್ಬೇಕು. ಈ ಸಲ ಅದಕ್ಕೆ ಆಹಾರ ಸಿಗೋಕ್ಕೆ ನಾವು ಬಿಡಲಿಲ್ಲ. ಕಾರಣ ಏನಪ್ಪ ಅಂದರೆ, ಕ್ಯಾಮ್ರಾ, ಸೈರನ್, CCTV ಮತ್ತು ಲೈಟ್ಗಳ ಹಾಕ್ಬಿಟ್ಟು ಎಲ್ಲ ಅಲರ್ಟ್ ಆಗಿ ಕೂಗಾಡ್ಬಿಟ್ಟಾಗ ಓಟ ಕಿತ್ಬಿಡ್ತದೆ. ಎಷ್ಟು ಅಂದರೆ, ತುಂಬ ಚೆನ್ನಾಗಿರೋ ಲೈಟ್ಗಳು ಹಾಕಿದಾಗ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಬೆಳಕಲ್ಲಿ ಬರೋಲ್ಲ ಸಾಮಾನ್ಯವಾಗಿ. ರಾತ್ರಿ ಕರೆಂಟ್ ಬೇರೆ ಇರಲಿಲ್ಲ. ಸೊ ಹಂಗಾಗಿ ನೋಡಿ, ರಾತ್ರಿ 2:30 ಅಂದರೆ ಎಲ್ಲ ಒಳ್ಳೆ ನಿದ್ದೆಯಲ್ಲಿ ಇರ್ತೀವಿ, ಅಂಥ ಪರಿಸ್ಥಿತಿ. ಈ ಸಲ ಅದಕ್ಕೆ ಆಹಾರ ಸಿಕ್ಕಿಲ್ಲ. ಇದು ಬರೀ ಕೈಲಿ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಸಲ ಟಾರ್ಗೆಟ್ ಮಾಡುತ್ತೆ. ಇದು ಆದಷ್ಟು ನಾವು ಏನು ಶಿವಗಂಗೆ ಸುತ್ತಮುತ್ತ ನಾಗರಿಕರು, ಗ್ರಾಮಸ್ಥರಿದ್ದೀವೋ, ನಮ್ಮ ಅಂಕಿಯಲ್ಲಿ ನಾವು ಭಾಳ ಹುಷಾರಾಗಿರೋದು ಒಳ್ಳೆಯದು. ಇದು ಅರಣ್ಯ ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ಬೇಕು. ಅದೇನು ಹಿಡ್ಕೊಂಡು ಹೋಗ್ತಿರೋ ಅಥವಾ ಅದೇನು ಅರವಳಿಕೆ ಕೊಟ್ಟು ಏನೋ ಮಾಡ್ತಿರೋ. ಕೆಲವ್ರು ಹೇಳ್ತಾರೆ, ಈ ಕಡೆಯಿಂದ ಹಿಡ್ಕೊಂಡು ಆ ಕಡೆ ಬಿಡ್ತಾರೆ, ಆ ಕಡೆಯಿಂದ ಹಿಡ್ಕೊಂಡು ಈ ಕಡೆ ಬಿಡ್ತಾರೆ ಅಂತ. ಅದು ನನಗೆ ಎಷ್ಟು ಸತ್ಯ ಸುಳ್ಳು ನನಗೂ ಗೊತ್ತಿಲ್ಲ. ದಯಮಾಡಿ ಗಮನ ಹರಿಸಿ ಇದೊಂದು ಸಹಕಾರ ಕೊಟ್ಟು ಈ ಚಿರತೆ ಹಿಡಿಯೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇರ್ತೀನಿ. ಇದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ, ಎಲ್ಲರೂ ಹುಷಾರಾಗಿರಿ. ಎಲ್ಲರ ಪ್ರಾಣನೂ ಒಂದು ಜೀವಿನೂ ಭಾಳ ಮುಖ್ಯವಾದದ್ದೇ. ಸೊ ಹಂಗಾಗಿ ನಮ್ಮ ಜೀವ, ನಮ್ಮ ಪ್ರಾಣ, ನಮ್ಮ ಬುದ್ಧಿ ನಮ್ಮ ಕೈಲಿದ್ದು ನಾವು ಆದಷ್ಟು ಹುಷಾರಾಗಿರೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಶಿವಗಂಗೆ ಸುತ್ತಮುತ್ತ ಇರೋ ಜನಗಳು ಭಾಳ ಅಲರ್ಟಾಗಿ ಹುಷಾರಾಗಿರ್ಬೇಕು ಅಂತ ಕೇಳ್ಕೊತೀನಿ.